28 ಆಗಸ್ಟ್ 2023 ಸಿಬ್ಲಿ ಸಾದಿಕ್ ಅರಿದಾಯ್ ಅನ್ನುವಂತಹ 19 ವರ್ಷದ ಹುಡುಗ ತನ್ನ ತಾಯಿಯಾದಂತಹ ನಾಯಿದ್ ಅಖ್ತರ್ಗೆ ಕಾಲ್ ಮಾಡಿ ಹೇಳ್ತಾನೆ, ಅಮ್ಮ, ನನ್ನನ್ನ ಯಾರೋ ಅಪರಿಚಿತರು ಕಿಡ್ನಾಪ್ ಮಾಡಿದ್ದಾರೆ ಮತ್ತು ನನಗೆ ಬಹಳಷ್ಟು ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ ಅಂತ. ಇದನ್ನ ಕೇಳಿದಂತಹ ನಾಯಿದ್ ಬಹಳಷ್ಟು ಹೆದರಿ ಹೋಗ್ತಾಳೆ. ತನ್ನ ಮಗ ಮಾತನಾಡಿದ್ರ ಪ್ರತಿಯಾಗಿ ಒಂದು ಮಾತನ್ನ ಮಾತನಾಡುವಷ್ಟರಲ್ಲಿ ಆ ಕಾಲ್ ಕಟ್ಟಾಗಿ ಹೋಗುತ್ತೆ. ಇದನ್ನ ನೋಡಿ ನಾಯಿದ್ ಬಹಳಷ್ಟು ಹೆದರ್ತಾಳೆ. ಇದಾದ ಮೇಲೆ ಮತ್ತೆ ಸಾದಿಕ್ನ ನಂಬರ್ನಿಂದ ನಾಯಿದ್ಗೆ ಕಾಲ್ ಬರುತ್ತೆ. ಈ ಕಾಲ್ ನಲ್ಲಿ ನಾಯಿದ್ನ ಮಗ ಸಾದಿಕ್ ಮಾತನಾಡ್ತಾ ಇರೋದಿಲ್ಲ, ಬದಲಿಗೆ ಕಿಡ್ನಾಪರ್ ಮಾತಾಡ್ತಾ ಇರ್ತಾನೆ. ಈ ಕಿಡ್ನಾಪರ್ ನಾಯಿದ್ ಅಖ್ತರ್ನ ಜೀವನದಲ್ಲಿ ಆಕೆ ಎಂದೂ ಸಹ ಮರೆಯಲಾಗದಂತಹ ಒಂದು ಭೀಕರವಾದಂತಹ ನೋವನ್ನು ಆಕೆಗೆ ನೀಡಿ ಹೋಗ್ತಾನೆ. ಹಾಗಿದ್ರೆ ಬನ್ನಿ ಆ ದಿನ ಅಂತಹ ಯಾವ ವಿಷಯ ನಡೆದಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸಿಬ್ಲಿ ಸಾದಿಕ್ ಅಖ್ತರ್ ಇವನು ಬಾಂಗ್ಲಾದೇಶದ ಚಿತ್ತಗಾಂಗ್ ಎನ್ನುವಂತಹ ಊರಿನಲ್ಲಿ ವಾಸವಿದ್ದಂತಹ ಅತ್ಯಂತ ಮುಗ್ಧವಾದಂತಹ 19 ವರ್ಷದ ಹುಡುಗ. ಈ ಹುಡುಗನಿಗೂ ಸಹ ಎಲ್ಲರಂತೆ ನಾನು ಸಹ ಜೀವನದಲ್ಲಿ ಏನಾದ್ರೂ ಒಂದನ್ನ ಸಾಧನೆ ಮಾಡಬೇಕು ಅಂತೇಳಿ ಬಹಳಷ್ಟು ಆಸೆಯನ್ನ ಹೊಂದಿದ್ದ. ಈ ಆಸೆಯನ್ನ ಸಫಲಗೊಳಿಸೋದಕ್ಕೋಸ್ಕರ ಇವನು ಸ್ಕೂಲ್ ಕಾಲೇಜ್ನ ಜೊತೆಗೆ ಕೆಲಸವನ್ನು ಸಹ ಮಾಡ್ತಾ ಇದ್ದ. ಇವನು ಕದಾಲ್ಪುರ್ ಸ್ಕೂಲ್ ಅಂಡ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸವನ್ನ ನಡೆಸ್ತಾ ಇದ್ದ. ಇವನು ತನ್ನ ಸ್ಕೂಲ್ ಹಾಗೂ ಕಾಲೇಜ್ನ ಫೀಸ್ ತನ್ನ ತಂದೆಯರಿಗೆ ಹೊರೆ ಆಗಬಾರ್ದು ಅಂತೇಳಿ ಒಂದು ಕೋಳಿ ಫಾರ್ಮ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಇವನ ಜೀವನದಲ್ಲಿ ಎರಡು ಮಹತ್ತರವಾದಂತಹ ಉದ್ದೇಶಗಳಿದ್ವು. ಒಂದು ಓದೋದು, ಇನ್ನೊಂದು ತನ್ನ ಫ್ಯಾಮಿಲಿಯನ್ನ ನೋಡ್ಕೊಳ್ಳೋದು. ಇವನು ತಾನು ಮಾಡ್ತಾ ಇದ್ದಂತಹ ಕೆಲಸದಲ್ಲಿ ಬಹಳಷ್ಟು ಸಿನ್ಸಿಯರ್ ಆಗಿದ್ದ. ಈ ಸಿನ್ಸಿಯರಿಟಿಯೇ ಇವನಿಗೆ ಮುಂದೊಂದು ದಿನ ದೊಡ್ಡ ಅಪಾಯವನ್ನೇ ತಂದೊಡ್ಡುತ್ತೆ. ಈ ಕೋಳಿ ಫಾರ್ಮ್ ನಲ್ಲಿ ಇವನನ್ನ ಹೊರತುಪಡಿಸಿ ಇನ್ನು 4-5 ಜನ ಕೆಲಸ ಮಾಡ್ತಾ ಇದ್ರು. ಅವರೆಲ್ಲರೂ ಸಹ ಈ ಸಾದಿಕ್ ಗಿಂತ 5-6 ವರ್ಷ ದೊಡ್ಡವರಾಗಿದ್ರು. ಈ ಒಂದು ವಯಸ್ಸಿನ ಅಂತರದ ಕಾರಣದಿಂದಾಗಿ ಸಾದಿಕ್ ಮತ್ತು ಅಲ್ಲಿನ ವರ್ಕರ್ಸ್ ಗಳ ಜೊತೆ ಫ್ರೆಂಡ್ಶಿಪ್ ಬಿಲ್ಡ್ ಆಗುತ್ತೆ. ಸಾದಿಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು ಸಹ ವರ್ಕರ್ಸ್ ಗಳ ಜೊತೆ ಬಹಳಷ್ಟು ಫ್ರೆಂಡ್ಲಿ ಆಗಿದ್ದ. ಈ ಕಾರಣದಿಂದಾಗಿ ಅಲ್ಲಿನ ವರ್ಕರ್ಸ್ ಅಷ್ಟೊಂದು ಸರಿಯಾಗಿ ಕೆಲಸವನ್ನ ಮಾಡ್ತಾ ಇರಲಿಲ್ಲ. ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಸಾದಿಕ್ ಅವರೆಲ್ಲರಿಗೂ ಸಹ ಪ್ರತಿನಿತ್ಯವೂ ಸಹ ಬೈತಾ ಇದ್ದ ಮತ್ತು ಕಮಾಂಡ್ ಗಳನ್ನ ನೀಡ್ತಾ ಇದ್ದ. ಇಲ್ಲಿಂದ ಇವರುಗಳ ಮಧ್ಯೆ ಜಗಳಗಳು ಶುರುವಾದವು. ಈ ಜಗಳಗಳು ಎಷ್ಟರ ಮಟ್ಟಿಗೆ ನಡೀತಾ ಹೋದ್ವು ಅಂತಂದ್ರೆ, ಈ ಜಗಳ ಆ ಕೋಳಿ ಫಾರ್ಮ್ ನ ಓನರ್ಗೂ ಸಹ ಗೊತ್ತಾಯ್ತು. ಆಗ ಓನರ್ ಬಂದು ಇವರ ನಡುವೆ ಇದ್ದಂತಹ ಜಗಳವನ್ನ ನಿಭಾಯಿಸ್ತಾರೆ ಮತ್ತು ಇವರೆಲ್ಲರಿಗೂ ಸಹ ತಮ್ಮ ಕೆಲಸವನ್ನ ಮಾಡ್ಕೊಂಡು ಹೋಗೋದಕ್ಕೆ ಬುದ್ಧಿಮಾತನ್ನ ಹೇಳಿ ಕಳಿಸ್ತಾರೆ. ಇದಾದ ಮೇಲೆ ಸಾದಿಕ್ ಎಲ್ಲವನ್ನೂ ಸಹ ಮರೆತು ತನ್ನ ಕೆಲಸದಲ್ಲಿ ತಾನು ಮಗ್ನನಾಗಿರ್ತಾನೆ. ಆದ್ರೆ ಇವನು ಯಾರ ಜೊತೆ ಜಗಳವನ್ನ ಮಾಡ್ಕೊಂಡಿದ್ನಲ್ಲ, ಅವರು ಮಾತ್ರ ಜಗಳವನ್ನ ಮರೆತಿರೋದಿಲ್ಲ. ಇವರು ಹೇಗಾದ್ರೂ ಮಾಡಿ ನಾವು ಇವನ ಮೇಲೆ ಸೇಡನ್ನ ತೀರಿಸಿಕೊಳ್ಳಲೇಬೇಕು ಅಂತೇಳಿ ಕಾದು ಕುಳಿತಿರ್ತಾರೆ. ಹೀಗೆ ಕಾದು ಕುಳಿತಂತಹ ಸಂದರ್ಭದಲ್ಲಿ ಆ ಒಂದು ದಿನವೂ ಸಹ ಬಂದೊದಗುತ್ತೆ. ಯಾವ್ದಂದ್ರೆ 28 ಆಗಸ್ಟ್ 2023 ಅಂದು ಸಾದಿಕ್ ದಿನನಿತ್ಯದ ಹಾಗೆ ಆ ಕೋಳಿ ಫಾರ್ಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ಆ ಕೋಳಿ ಫಾರ್ಮ್ ನಲ್ಲಿ ಸಾದಿಕ್ ನನ್ನ ಹೊರತುಪಡಿಸಿ ಯಾರು ಸಹ ಇರಲಿಲ್ಲ. ಹಿಂದೆ ಇವನ ಜೊತೆ ಜಗಳವನ್ನ ಮಾಡ್ಕೊಂಡಿದ್ರಲ್ಲ, ಅವರುಗಳಿಗೆ ಈ ವಿಷಯ ತಿಳಿಯುತ್ತೆ. ಈ ಕೋಳಿ ಫಾರ್ಮ್ ನಲ್ಲಿ ಈಗ ಯಾರು ಸಹ ಇಲ್ಲ, ಕೇವಲ ಸಾದಿಕ್ ಒಬ್ಬನೇ ಇದ್ದಾನೆ. ನಾವು ಈಗ ಹೋಗಿ ಇವನ ಮೇಲೆ ಹಾಗೆ ಸಾಧಿಸಬಹುದು ಅಂತ ಅಂದ್ಕೊಳ್ತಾರೆ ಮತ್ತು ಅವನನ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ತಾರೆ. ಇವರು ಸಾದಿಕ್ನ ಕಿಡ್ನಾಪ್ ಮಾಡಿದ ನಂತರ ಸಾದಿಕ್ನ ಫೋನ್ ಸಾದಿಕ್ನ ಬಳಿಯೇ ಇರುತ್ತೆ. ಅವನು ಇವರ ಕಣ್ಣುಗಳನ್ನ ತಪ್ಪಿಸಿ ತನ್ನ ಬಳಿಯೇ ತನ್ನ ಫೋನ್ ಅನ್ನ ಇಟ್ಟುಕೊಂಡಿರ್ತಾನೆ ಮತ್ತು ತಾನು ಕಿಡ್ನಾಪ್ ಆದ 18ರಿಂದ 19 ಗಂಟೆಗಳ ನಂತರ ತನ್ನ ತಾಯಿಯಾದಂತಹ ನಾಯಿದ್ ಅಖ್ತರ್ಗೆ ಕಾಲ್ ಮಾಡ್ತಾನೆ. ಸಾದಿಕ್ ತನ್ನ ತಾಯಿಗೆ ಕಾಲ್ ಮಾಡುವಷ್ಟರಲ್ಲಿ ಸಾದಿಕ್ನ ಕುಟುಂಬದವರು ಸಾದಿಕ್ನಿಗೋಸ್ಕರ ಊರೆಲ್ಲ ಹುಡುಕಾಡ್ತಾ ಇರ್ತಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಈ ಒಂದು ಫೋನ್ ಕಾಲ್ ನಲ್ಲಿ ಸಾದಿಕ್ ಕೇಳಿದನ್ನ ಕೇಳಿ ಸಾದಿಕ್ನ ಇಡೀ ಕುಟುಂಬಕ್ಕೆ ಬರಸಿಡಿಲೆ ಬಡಿದಂತಾಗಿರುತ್ತೆ. ಯಾಕಂದ್ರೆ ಸಾದಿಕ್ ಹೇಳ್ತಾನೆ, ನನ್ನನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ನನಗೆ ಬಹಳಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತೇಳಿ. ಇದನ್ನ ಕೇಳಿದ ತಕ್ಷಣ ಸಾದಿಕ್ನ ತಾಯಿಯನ್ನು ಸೇರಿಸಿ ಇಡೀ ಕುಟುಂಬವೇ ಬಹಳಷ್ಟು ಹೆದರಿಕೆಯಲ್ಲಿರುತ್ತೆ. ಇದಾದ ಕೆಲವು ಸಮಯಗಳ ನಂತರ ನಾಯಿದ್ ಅಖ್ತರ್ಗೆ ಇನ್ನೊಂದು ಕಾಲ್ ಬರುತ್ತೆ. ನಾಯಿದ್ ಅಖ್ತರ್ ಮತ್ತೆ ನನ್ನ ಮಗನೇ ಕಾಲ್ ಮಾಡಿರ್ಬೋದು ಅಂತೇಳಿ ಓಡೋಡಿ ಒಂದು ಕಾಲ್ ಅನ್ನ ಪಿಕ್ ಮಾಡ್ತಾಳೆ. ಆದ್ರೆ ಕಾಲ್ ನಲ್ಲಿ ಮಾತನಾಡಿದ್ದು ಆಕೆಯ ಮಗನಲ್ಲ, ಬದಲಿಗೆ ಕಿಡ್ನಾಪರ್ ಆದಂತಹ ಉಮಂಚಿಂಗ್ ಮರ್ಮಾ. ಇವನೇ ಈ ಕೇಸ್ ನಲ್ಲಿ ಮುಖ್ಯ ಆರೋಪಿಯೂ ಸಹ ಆಗಿದ್ದ. ಇವನು ಫೋನ್ ಕಾಲ್ ನಲ್ಲಿ ಹೇಳ್ತಾನೆ, ನಿಮಗೆ ನಿಮ್ಮ ಮಗ ಜೀವಂತವಾಗಿ ಬೇಕು ಅನ್ನೋದಾದ್ರೆ ನೀವು 15 ಲಕ್ಷ ರೂಪಾಯಿಯನ್ನ ತೆಗೆದುಕೊಂಡು ಬರಬೇಕು, ಆಗ ಮಾತ್ರ ನಿಮ್ಮ ಮಗ ನಿಮ್ಗೆ ಜೀವಂತವಾಗಿ ಸಿಗ್ತಾನೆ ಅಂತೇಳಿ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಸಾದಿಕ್ನ ಇಡೀ ಕುಟುಂಬ ಅತ್ಯಂತ ಬಡ ಕುಟುಂಬವಾಗಿರುತ್ತೆ. 15 ಲಕ್ಷ ರೂಪಾಯಿಯನ್ನ ಹೊಂದಿಸೋದು ಬಹಳಷ್ಟು ಕಷ್ಟವಾಗುತ್ತೆ. ಇದಾದ ಮೇಲೆ 31 ಆಗಸ್ಟ್ 2023 ಮತ್ತೆ ಸಾದಿಕ್ನ ಕುಟುಂಬದವರಿಗೆ ಕಾಲ್ ಬರುತ್ತೆ. ಈ ಕಾಲ್ ನಲ್ಲಿ ಅವರು ದುಡ್ಡಿನ ಡಿಮಾಂಡ್ ಅನ್ನ ಮತ್ತೆ ಮಾಡ್ತಾರೆ. ಆಗ ಸಾದಿಕ್ನ ತಂದೆ ಹೇಳ್ತಾರೆ, ನಮ್ದು ಅತ್ಯಂತ ಬಡ ಕುಟುಂಬ, ನಮ್ಗೆ ಅಷ್ಟೊಂದು ದುಡ್ಡನ್ನ ಹೊಂದಿಸೋದಕ್ಕೆ ಆಗೋದಿಲ್ಲ ಅಂತೇಳಿ. ಈ ಕಿಡ್ನಾಪರ್ಗೂ ಸಹ ಗೊತ್ತಿರುತ್ತೆ ಸಾದಿಕ್ನ ಕುಟುಂಬ ಬಹಳಷ್ಟು ಬಡ ಕುಟುಂಬ ಅಂತೇಳಿ. ಅದಕ್ಕಾಗಿ ಕಿಡ್ನಾಪರ್ಸ್ ಒಮ್ಮಿಂದೊಮ್ಮೆಲೆ ದುಡ್ಡಿನ ಡಿಮಾಂಡ್ ಅನ್ನ ಬಹಳ ಕಡಿಮೆ ಮಾಡ್ತಾರೆ. 15 ಲಕ್ಷದಿಂದ 2 ಲಕ್ಷಕ್ಕೆ ತಂದಿಳಿಸ್ತಾರೆ. ಸಾದಿಕ್ನ ತಂದೆ ಹಾಗೋ ಹೀಗೋ ಮಾಡಿ 2 ಲಕ್ಷವನ್ನ ಹೊಂದಿಸ್ತಾರೆ. ಇದಾದ ಮೇಲೆ 2 ಲಕ್ಷ ರೂಪಾಯಿಯನ್ನ ಸೆಪ್ಟೆಂಬರ್ 4 ಕಿಡ್ನಾಪರ್ಸ್ ನ ಕೈಗೆ ಹೋಗಿ ಕೊಡ್ತಾರೆ. ಕಿಡ್ನಾಪರ್ಸ್ 2 ಲಕ್ಷ ರೂಪಾಯಿಯನ್ನ ಇಸ್ಕೊಂಡು ಮತ್ತೆ ಹಿಂತಿರುಗ್ತಾ ಇರ್ತಾರೆ. ಆಗ ಸಾದಿಕ್ನ ತಂದೆ ಕೇಳ್ತಾರೆ, ನನ್ನ ಮಗ ಎಲ್ಲಿದ್ದಾನೆ ಅಂತೇಳಿ. ಆಗ ಕಿಡ್ನಾಪರ್ಸ್ ಹೇಳ್ತಾರೆ, ನೀವು ಮನೆಗೆ ಹೋಗುವಷ್ಟರಲ್ಲಿ ನಿಮ್ಮ ಮಗ ನಿಮ್ಮ ಕಣ್ಣು ಮುಂದೆ ಇರ್ತಾನೆ ಅಂತ ಹೇಳ್ತಾರೆ.
ಇದನ್ನ ಕೇಳಿ ಸಾದಿಕ್ನ ತಂದೆ ಬಹಳಷ್ಟು ಖುಷಿಯಿಂದ ಮನೆ ಕಡೆ ಹೋಗ್ತಾನೆ. ಅದೇನೇ ಆಗ್ಲಿ ನನ್ನ ಮಗ ಜೀವಂತವಾಗಿ ಮನೆಗೆ ಬಂದಲ್ಲಪ್ಪ ಅಂತೇಳಿ. ಆದ್ರೆ ಮನೆಗೆ ಹೋದಂತಹ ಸಾದಿಕ್ನ ತಂದೆಗೆ ಬಹಳಷ್ಟು ಬೇಸರವಾಗುತ್ತೆ. ಯಾಕಂದ್ರೆ ಸಾದಿಕ್ ಇನ್ನೂ ಸಹ ಮನೆಗೆ ಬಂದಿರೋದಿಲ್ಲ. ಇದನ್ನ ನೋಡಿ ಸಾದಿಕ್ನ ತಂದೆ ಮತ್ತು ಸಾದಿಕ್ನ ಕುಟುಂಬ ಅಂದ್ಕೊಳ್ಳುತ್ತೆ, ಕಿಡ್ನಾಪರ್ಸ್ ಸ್ವಲ್ಪ ಲೇಟ್ ಆಗಿ ಸಾದಿಕ್ನನ್ನ ಬಿಡಬಹುದು, ಅದಕ್ಕಾಗಿ ನಾವು ಸ್ವಲ್ಪ ಹೊತ್ತು ಕಾಯೋಣ ಅಂತ ಅಂದುಕೊಳ್ತಾರೆ. ಹೀಗೆ ಕಾಯ್ತಾ ಸ್ವಲ್ಪ ಹೊತ್ತು ಕಾಯ್ಬೇಕು ಅಂತ ಕುಂತಹ ಇವರು ಸತತ 3 ದಿನದವರೆಗೂ ಕಾಯ್ತಾರೆ. ಅಂದ್ರೆ ಸೆಪ್ಟೆಂಬರ್ 7ರವರೆಗೂ ಕಾಯ್ತಾರೆ. ಇಷ್ಟಾದ್ರೂ ಸಹ ಸಾದಿಕ್ ಮನೆಗೆ ಬಂದಿರೋದಿಲ್ಲ. ಇದನ್ನು ನೋಡಿದಂತಹ ಕುಟುಂಬದವರು ಇನ್ನು ತಡೆಯೋಕೆ ಆಗೋದಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಸಾದಿಕ್ ಕಿಡ್ನಾಪ್ ಆಗಿ 11 ದಿನಗಳ ನಂತರ ಸಾದಿಕ್ನ ಕುಟುಂಬದವರು ಹೋಗಿ FIR ಅನ್ನ ಹಾರಿಸ್ತಾರೆ. ಸಾದಿಕ್ನ ಕುಟುಂಬದವರು ಕಂಪ್ಲೇಂಟ್ ಕೊಡೋದಕ್ಕೆ ಇಷ್ಟು ಲೇಟ್ ಯಾಕೆ ಮಾಡಿದ್ರು ಅಂತಂದ್ರೆ ಕಿಡ್ನಾಪರ್ಸ್ ಇವರಿಗೆ ಮೊದಲೇನೆ ಹೇಳಿರ್ತಾರೆ, ನೀವೇನಾದ್ರೂ ಪೊಲೀಸರ ಬಳಿ ಹೋದ್ರೆ ಸಾದಿಕ್ ಜೀವಂತವಾಗಿ ನಿಮ್ಗೆ ಸಿಗೋದಿಲ್ಲ ಅಂತೇಳಿ. ಈ ಕಾರಣದಿಂದಾಗಿ ಇವರು ಕಂಪ್ಲೇಂಟ್ ಕೊಡೋದಕ್ಕೆ ಲೇಟ್ ಮಾಡ್ತಾರೆ. ಇವರು ಕಂಪ್ಲೇಂಟ್ ಕೊಟ್ಟ ನಂತರವೇ ಪೊಲೀಸರು ಕಾರ್ಯಾಚರಣೆಗೆ ಇಳಿತಾರೆ ಮತ್ತು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಾರೆ. ಹೀಗಿರಬೇಕಾದ್ರೆ ಪೊಲೀಸರು ಸಾದಿಕ್ನ ಕುಟುಂಬದವರನ್ನ ಕೇಳ್ತಾರೆ, ಸಾದಿಕ್ ಯಾರ ಜೊತೆನಾದ್ರೂ ಜಗಳ ಮಾಡ್ಕೊಂಡಿದ್ನ, ಯಾರ ಜೊತೆ ಆದ್ರೂ ಇವನ ದುಶ್ಮನಿ ಇತ್ತ ಅಂತೇಳಿ. ಆಗ ಕುಟುಂಬದವರು ಹೇಳ್ತಾರೆ, ಈಗ 2 ತಿಂಗಳ ಹಿಂದೆ ಅವನು ಕೆಲಸ ಮಾಡ್ತಾ ಇದ್ದಂತಹ ಕೋಳಿ ಫಾರ್ಮ್ ನಲ್ಲಿ ಇರುವಂತಹ ಜನರ ಜೊತೆ ಇವನು ಜಗಳ ಮಾಡ್ಕೊಂಡಿದ್ದ. ಅದನ್ನ ಬಿಟ್ರೆ ಇವನು ಯಾರ ಜೊತೆಯೂ ಸಹ ಜಗಳ ಮಾಡ್ಕೊಂಡಿಲ್ಲ ಮತ್ತು ಯಾರ ಜೊತೆಯೂ ಸಹ ಇವನ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳುಗಳ ಮುಂಚೆ ಸಾದಿಕ್ನ ಜೊತೆ ಕೆಲಸ ಮಾಡ್ತಿದ್ದಂತಹ ಈ ಜನಗಳ ಜೊತೆ ಸಾದಿಕ್ನಿಗೆ ಅತ್ಯಂತ ಆತ್ಮೀಯವಾದಂತಹ ಸ್ನೇಹ ಸಂಬಂಧ ಇರುತ್ತೆ. ಆದ್ರೆ ಅಂದು ನಡೆದಂತಹ ಆ ಒಂದು ಘಟನೆಯಿಂದಾಗಿ ಇವರೆಲ್ಲರೂ ಸಹ ಶತ್ರುಗಳಾಗಿ ಬದಲಾಗಿ ಹೋಗ್ತಾರೆ. ಈ ವಿಷಯವನ್ನ ಕೇಳಿದಂತಹ ಪೊಲೀಸರು ಅವರ ಇನ್ವೆಸ್ಟಿಗೇಷನ್ ಅನ್ನ ಅಲ್ಲಿಂದಲೇ ಆರಂಭಿಸ್ತಾರೆ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದು ಉಮನ್ ಚಿಂಗ್ ವರ್ಮಾ, ಸುಯಿ ಚಿಂಗ್ ವರ್ಮಾ, ಅಂತುಮುಂಗ್ ವರ್ಮಾ ಮತ್ತು ಉಕ್ಯಾತ್ ವಾಯ್ ವರ್ಮಾ ಇವರೆಲ್ಲರನ್ನು ಪೊಲೀಸರು ಸಹ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಇವರನ್ನ ಹೊರತುಪಡಿಸಿ ಇನ್ನೂ ಇಬ್ರು ಸಹ ಈ ಕೋಳಿ ಫಾರ್ಮ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಇಬ್ರು ಪೊಲೀಸರ ಕೈಗೆ ಸಿಕ್ಕಿರೋದಿಲ್ಲ. ಪೊಲೀಸರು ಮೊದಲಿಗೆ ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ. ಅಷ್ಟಾದ್ರೂ ಸಹ ಇವರುಗಳು ಮೊದಲಿಗೆ ಸತ್ಯವನ್ನ ಒಪ್ಕೊಳ್ಳೋದಿಲ್ಲ. ಆಮೇಲೆ ಪೊಲೀಸರು ಚೆನ್ನಾಗಿ ಬೆಂಡೆತ್ತಿದ ನಂತರ ಇವರು ಸತ್ಯವನ್ನ ಒಪ್ಕೊಳ್ತಾರೆ. ನಾವು ಮೊದಲಿಗೆ ಸಾದಿಕ್ನನ್ನ ಕಿಡ್ನಾಪ್ ಮಾಡಿ ಅವನಿಗೆ ಟಾರ್ಚರ್ ಕೊಟ್ಟು ಅವರ ಮನೆಯವರಿಂದ ದುಡ್ಡನ್ನ ಪಡೆದುಕೊಂಡು ಅವನನ್ನ ಜೀವಂತವಾಗಿ ಬಿಡಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿತ್ತು. ಆದ್ರೆ ಸಾದಿಕ್ನಿಗೆ ನಾವೇ ಕಿಡ್ನಾಪ್ ಮಾಡಿದ್ದು ಅಂತೇಳಿ ಗೊತ್ತಿತ್ತು. ನಾವೇನಾದ್ರೂ ಅವನನ್ನ ಜೀವಂತವಾಗಿ ಬಿಟ್ಟಿದ್ರೆ ನಿಮ್ಮ ಬಳಿ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದ, ನಾವೆಲ್ಲರೂ ಸಹ ಜೈಲಿಗೆ ಹೋಗ್ತೀವಿ ಅಂತೇಳಿ ನಾವೇ ಅವನನ್ನ ಸಾಯಿಸಿಬಿಟ್ವಿ ಅಂತ ಹೇಳ್ತಾರೆ. ನೀವೇ ಅವನನ್ನ ಸಾಯಿಸಿದಿರಿ ಅನ್ನೋದೇ ಆಗಿದ್ರೆ ಅವನ ಬಾಡಿ ಎಲ್ಲಿದೆ ಅಂತ ಪೊಲೀಸರು ಉಮನ್ ಚಿಂಗ್ ವರ್ಮಾನನ್ನ ಕೇಳ್ತಾರೆ. ಆಗ ಉಮನ್ ಚಿಂಗ್ ವರ್ಮಾ ಹೇಳ್ತಾನೆ, ನಾವು ಇದೇ ರೌಜನ್ ನಲ್ಲಿ ಇರುವಂತಹ ದೊಡ್ಡ ಬೆಟ್ಟದಲ್ಲಿ ಅವನ ಶವವನ್ನ ಅಡಗಿಸಿಟ್ಟಿದೀವಿ ಅಂತ ಹೇಳ್ತಾನೆ. ಮತ್ತು ಇನ್ನೊಂದಿಷ್ಟು ಜನರು ಹೇಳೋ ಪ್ರಕಾರ ಉಮನ್ ಚಿಂಗ್ ವರ್ಮಾ ಹೇಳಿದಂತೆ, ನಾವು ಸಾದಿಕ್ನನ್ನ ಕೊಂದ ನಂತರ ಅವನ ದೇಹದ ಮಾಂಸವನ್ನ ಸುಟ್ಟುಕೊಂಡು ತಿಂದು ಬಿಟ್ವಿ ಮತ್ತು ಅವನ ಉಳಿದಿರುವಂತಹ ಮೂಳೆಗಳನ್ನ ಇದೇ ಊರಲ್ಲಿರುವಂತಹ ದೊಡ್ಡ ಬೆಟ್ಟದ ಮೇಲೆ ಹೋಗಿ ಎಸೆದು ಬಂದಿದ್ದೀವಿ ಅಂತ ಹೇಳಿದಂತೆ. ಉಮನ್ ಚಿಂಗ್ ವರ್ಮಾ ಹೇಳಿದಂತಹ ಪ್ಲೇಸ್ಗೆ ಪೊಲೀಸರು ಅವನನ್ನ ಕರೆದುಕೊಂಡು ಹೋಗ್ತಾರೆ ಮತ್ತು ಬೆಟ್ಟದಲ್ಲಿ ಇವರಿಗೆ ಒಂದು ಅಸ್ಥಿ ಪಂಜರ ಸಿಗುತ್ತೆ. ಅದರಲ್ಲಿ ಸ್ವಲ್ಪವೂ ಸಹ ಮಾಂಸವೇ ಇರೋದಿಲ್ಲ. ಅದು ಸಾದಿಕ್ನ ಅಸ್ಥಿ ಪಂಜರವೇ ಆಗಿತ್ತು. ಇದನ್ನ ಕೇಳಿದಂತಹ ಕುಟುಂಬದವರಿಗೆ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇದಾದ ನಂತರ ಕುಟುಂಬದವರು ಎಷ್ಟೇ ಹತ್ತು ಕರೆದರೂ ಸಹ ಸಾದಿಕ್ ಮರಳಿ ಬರುವಂತಹ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಮತ್ತು ಅವನು ಈ ಜಗತ್ತಿನಲ್ಲೇ ಇರಲಿಲ್ಲ. ಅದೇನೇ ಇರಲಿ ಸ್ನೇಹಿತರೆ, ಅಂದು ನಡೆದಂತಹ ಆ ಒಂದು ಸಣ್ಣ ವಾದ ವಿವಾದದಿಂದ ಇವರು ಇಷ್ಟೊಂದು ದೊಡ್ಡ ತಪ್ಪನ್ನ ಮಾಡಬಾರ್ದಿತ್ತು. ಇವರು ಮಾಡಿದಂತಹ ಈ ಒಂದು ಹೀನ ಕೃತ್ಯದಿಂದಾಗಿ ಸಾದಿಕ್ನ ಕುಟುಂಬದವರು ಸಾದಿಕ್ನನ್ನೇ ಕಳೆದುಕೊಂಡು ಬಿಟ್ರು. ಇವರಿಗೆ ಈಗ ಶಿಕ್ಷೆ ಅಂತೂ ಆಗಿದೆ. ಆದ್ರೆ ಇವರಿಗೆ ಶಿಕ್ಷೆ ಕೊಟ್ಟು ಏನು ಪ್ರಯೋಜನ? ಇವರಿಗೆ ಶಿಕ್ಷೆ ಕೊಟ್ಟರು ಇವರನ್ನ ಸಾಯಿಸಿದ್ರು ಸಹ ಸಾದಿಕ್ ಮರಳಿ ಬರ್ತಾನ? ಇಲ್ಲ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಎಲ್ಲಿಯವರೆಗೂ ಇಂಥ ಹೀನ ಹಾಗೂ ಕೆಟ್ಟ ಜನರು ಇರ್ತಾರೋ ಸ್ನೇಹ ಅನ್ನುವಂತಹ ಪವಿತ್ರ ಪದಕ್ಕೂ ಸಹ ಕಳಂಕ ಬಂದೊದಗುತ್ತೆ ಸ್ನೇಹಿತರೆ. ನನ್ನ ಒಂದು ಸಲಹೆ ಇಷ್ಟೇ ಸ್ನೇಹಿತರೆ, ಆದಷ್ಟು ನೀವು ಅತ್ಯಂತ ಒಳ್ಳೆಯವರ ಜೊತೆ ಸ್ನೇಹವನ್ನ ಮಾಡಿ. ಇಲ್ಲವಾದ್ರೆ ಜೀವನದಲ್ಲಿ ನಿಮಗೂ ಸಹ ಇಂಥದ್ದೊಂದು ಪರಿಸ್ಥಿತಿ ಬಂದೇ ಬರುತ್ತೆ. ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಅನ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತೇಳಿ. ಇಲ್ಲಿಯವರೆಗೂ ವಿಡಿಯೋವನ್ನು ನೋಡಿದ್ದೀರಾ ಅನ್ನೋದೇ ನಿಜವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.